ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ನಿಮಿತ್ತದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಅಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಲಂಗೋಟಿ ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕಿಶೋರ್ ಬದೋಲೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ನಿಮಿತ್ತದ ಅಂಗವಾಗಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಬಂದಿದ್ದ ಕಾರಣದಿಂದಾಗಿ ಕಾರ್ಯಕ್ರಮವನ್ನು ಸರಳ ರೀತಿಯಾಗಿ ಮಾಡಬೇಕಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಸರಳ ರೀತಿಯಾಗಿ ಆಚರಣೆ ಮಾಡುವ ಮೂಲಕ ನಾವು ಎಲ್ಲರನ್ನ ಗೌರವಿಸಬೇಕಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅವರು ಮುಂದುವರೆದು ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾ ಆಡಳಿತ ವತಿಯಿಂದ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ಸ್ಟೇಜು ಮತ್ತು ಇನ್ನಿತರ ಮೆರವಣಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗ್ತಾ ಇದೆ. ಹಾಗಾಗಿ ಜಿಲ್ಲೆಯ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿಗಳು ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ನಡೆದಿರುವಂಥ ದಲಿತ ಪರ ಮತ್ತು ಕನ್ನಡ ಪರ ಹಾಗೂ ವಿವಿಧ ಪರ ಸಂಘಟನೆ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಲಂಗೋಟಿ ಅವರು ಮಾತನಾಡುತ್ತಾ, ಮೆರವಣಿಗೆಯಲ್ಲಿ DJಗೆ ಮತ್ತು ಸೌಂಡ್ಗೆ ಸಂಬಂಧಪಟ್ಟಿರೋ ಹಾಗೆ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಕೋರ್ಟ್ನ ಸುತ್ತಮುತ್ತಲು ಈ ಒಂದು DJ ಸೌಂಡ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಂಡು ಮುಂದೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆದಾಗೆ ನಾವು ನೀವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ದಲಿತ ಮುಖಂಡರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್, ಮಾರುತಿರಾವ್ ಬೌದ್ಧೆ, ಬಾಬುರಾವ್ ಪಾಸ್ವಾನ್, ಸಿರ್ಪತ್ರಾವ್ ದಿನೆ, ವಿಜಯ್ ಕುಮಾರ್ ಸೋನಾರೆ, ಫರ್ನಾಂಡಿಸ್ ಹೆಪ್ಪಳಗಾಂವ್, ರಾಜು ಕಡ್ಯಾಳ್, ಮಹೇಶ್ ಗೋರ್ನಾಳ್ಕರ್, ಅವಿನಾಶ್ ದಿನೆ, ಶಿವಕುಮಾರ್ ನೀಲಿಕಟ್ಟಿ, ಪಂಡಿತ್ ಚಿದರಿ, ಭರತ್ ಕಾಂಬ್ಳೆ, ವಿನೋದ್ ಅಪ್ಪೆ, ವಿಷ್ಣು ವಾಲ್ದೊಡ್ಡಿ ಹಾಗೂ ಅನೇಕ ಜನ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಇನ್ನಿತರ ಸಲಹೆ ಸೂಚನೆಗಳಿಗೂ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಸ್ಪದೆ ಕೊಡಲಾಗ್ತಾ ಇದೆ. ನೀವೆಲ್ಲರೂ ಸೇರಿಕೊಂಡು DJಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶಗಳನ್ನು ಸಾರುವಂತಹ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಹಂತ ಹಂತವಾಗಿ ಜಿಲ್ಲೆಯ ಆಯೋಜಕರು ಈ ಒಂದು ಮೆರವಣಿಗೆ ಸಮಿತಿಗೆ ಪ್ರತಿಯೊಬ್ಬರನ್ನು ಒಂದೊಂದು ಅಂಕೆಗಳನ್ನು ನೀಡುವ ಮೂಲಕ, ಇದು ಮೊದಲನೇದು, ಎರಡನೇದು, ಮೂರನೇದು ಅಂತಕ್ಕಂಥ ಅಂಕೆಗಳನ್ನು ನೀಡುವ ಮೂಲಕ ಒಂದು ಮೆರವಣಿಗೆಗೆ ಶೋಭೆ ತರಬೇಕಾಗಿದೆ ಮತ್ತು ನಿಮ್ಮೆಲ್ಲರ ಸಹಕಾರ ಕೂಡ ಅಗತ್ಯವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ದಲಿತ ಪರ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವ್ರ ಜೊತೆ ಕೋಆರ್ಡಿನೇಷನ್ ಮಾಡೋದು. ಸೊ ಅವಾಗ ಏನಂದ್ರೆ ಈಗ ನಾವು ಸಂತೋಷನ ಸೆಲೆಬ್ರೇಟ್ ಮಾಡೋದು. ಅದು ಬಿಟ್ಟು ಏನಂತಾರೆ, ಅವರು ಮುಂದೆ ಬಂದ್ರು ಹಿಂದೆ ಬಂದ್ರು ನಾವು ಪೊಲೀಸ್ ಜೊತೆ ಫ್ರಿಕ್ಷನ್ ಮಾಡ್ಕೊಳ್ಳೋದು ಇದೇನು ಇಲ್ಲ. ಅದು ಅವಶ್ಯಕತೆನೇ ಇಲ್ಲ. ಯಾಕೆಂತಾರೆ ಪೊಲೀಸ್ ಯಾರು ಅಲ್ಲ, ಪೊಲೀಸ್ ಬೀದರ್ ಜಿಲ್ಲೆ ಪೊಲೀಸಾ ಅಥವಾ ಬೇರೆ ರಾಜ್ಯದ ಪೊಲೀಸಾ ಇಲ್ಲ. ನಾವು ಏನಂತಂದ್ರೆ ಬೀದರ್ ಪೊಲೀಸ್ ಇದ್ದೀವಿ, ಯುವರ್ ಪೊಲೀಸ್. ಸೊ ಅದಕ್ಕೇನಂದ್ರೆ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಂದ್ರೆ ಅವರೊಂದು ಪ್ರೊಟೆಕ್ಷನ್ ಬೇಕಾದ್ರೆ ನಾನು ಏನಂತಂದ್ರೆ ಮಹಿಳಾ ಸಿಬ್ಬಂದಿ ಕೂಡ ನಿಯೋಜನೆ ಮಾಡ್ತೇವೆ. ಮತ್ತೆ ಪ್ರೊಸೆಷನ್ನಲ್ಲಿ ಏನಂತಂದ್ರೆ ಅದನ್ನ ನೋಡ್ಲಿಕ್ಕೇನೆ, ಅಂದ್ರೆ ಈಗ ಒಂದೊಂದು ಸಂದೇಶ ನೀವು ಬರ್ಕೊಂಬಂದ್ರೆ ನೋಡಕ್ ಬರ್ತಾರೆ ಎಲ್ಲರೂ. ಇವ್ರು ಯಾರು ಚಂದ ಡೆಕೋರೇಟ್ ಮಾಡಿದ್ದಾರೆ, ಯಾರೇನು ಸಂದೇಶ ಬರ್ಕೊಂಬಂದಿದ್ದಾರೆ ಅನ್ನುವಂಥದ್ದನ್ನ ಈ ತರ ಒಂದು ಬಹಳ ಮೀನಿಂಗ್ಫುಲ್ ಆಗಿ ಮಾಡಿರಿ ಅಂತ ನನ್ನೊಂದು ಮನವಿ. 5 ವರ್ಷದಲ್ಲಿ 2 ವರ್ಷ ಕೋಡ್ ಆಫ್ ಕಂಡಕ್ಟರಲ್ಲಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಂತ ಬಂದಿದ್ವಿ. ಸೊ ಕಳೆದ ವರ್ಷ ನಾವು ಕೋಡ್ ಆಫ್ ಕಂಡಕ್ಟ್ ಇತ್ತು, ಈ ವರ್ಷ ಕೋಡ್ ಆಫ್ ಕಂಡಕ್ಟ್ ಇದೆ. ಸೊ ಹೀಗಾಗಿ ಪ್ರತಿ ಸಲ ಮಾಡಿದಂಗೆ ಕೋಡ್ ಆಫ್ ಕಂಡಕ್ಟಲ್ಲಿ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಈ ಸಲನೂ ನಾವು ಮಾಡಬೇಕಾಗಿದೆ. ಲಾಸ್ಟ್ ಟೈಮು ಸೊ ಏನು ಮಾಡಿದ್ವಿ ಸೇಮ್ ರಿಪೀಟ್ ಮಾಡೋಣ ಅಷ್ಟೇ. ಈಗ ಒಂದನೇದಾಗಿ 9 ಗಂಟೆಗಂತೂ ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಅಂತೇಳಿ ಸೊ ಮಾಲಾರ್ಪಣೆ ಕಾರ್ಯಕ್ರಮ ಇರ್ತೈತಿ. ಸೊ
ಸೊ ಅದು ಸರಳವಾಗಿ ಸಾಂಕೇತಿಕವಾಗಿ ನಮ್ಮ ಕಡೆಯಿಂದ ಆಗ್ತೈತಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಸೊ ತದನಂತರ ಮೆರವಣಿಗೆ ಆಗಲಿ ಅಥವಾ ಸ್ಟೇಜ್ ಫಂಕ್ಷನನ್ನು ತಾವು ಮಾಡ್ಕೊಡ್ತೀವಿ. ಸೊ ಅದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಪ್ರತಿ ಸಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವು ಮಾಡ್ಕೋಬೇಕಾಗಿದೆ. ಸೊ ಇನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸೊ ಅವತ್ತು ಫೋಟೋ ಇಟ್ಟು ಸೊ ಪೂಜೆ ಮಾಡಿ ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಎಲ್ಲರೂ ಮಾಡ್ತಾರೆ. ಈ ಸಲ ನಾವು ಕಡ್ಡಾಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಸೊ ಮುಂಜಾನೆ 9 ರಿಂದ 10 ಗಂಟೆ ಮಧ್ಯದಲ್ಲಿ ಸೊ ಬಾಬಾ ಸಾಹೇಬ್ರವರ ಫೋಟೋ ಇಟ್ಟು ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಮಾಡಿದ್ರೆ ಈ ಸಲ ನಾವು ಸೂಚಿಸ್ತೀವಿ. ಸೊ ತಾವು ಕೇಳ್ಬೋದು, ಪ್ರತಿ ಸಲ ಮಾಡ್ತೀವಿ, ನಮಗೂ ನಿಮ್ಗೆ ಗೊತ್ತಿದೆ, ನೀವು ಯಾಕೆ ಮತ್ತೆ ಮೀಟಿಂಗ್ ಕರೆದು ನಮಗೆ ತೊಂದರೆ ಮಾಡತ್ತೀರಿ ಅಂತೇಳಿ. ಏನಾಗುತ್ತೆ, ನಮ್ಮ ಗೌರ್ಮೆಂಟ್ ಆಫೀಸರ್ಸ್ಗೂ ನಿಮಗೂ ಪಬ್ಲಿಕ್ಕಿಗೆ ಒಂದು ಕ್ಲಾರಿಟಿ ಇರಲಿ. ಸೊ ಪೂರ್ವಭಾವಿ ಸಂಬಂಧ ಆದರೂ ನಾವು ನೀವು ಒಂದ್ಸಲ ಸೇರಲಿಕ್ಕೆ ಅನುಕೂಲ ಆಗ್ತೈತಿ ಮತ್ತು ಕ್ಲಾರಿಟಿ ಇರಲಿ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಕರೆದಿದ್ವಿ. ನಿನ್ನೆ ಬಿಟ್ಟು 2 ಡೇಸ್ ಬಿಫೋರ್ನು ನಾವು ಬಾಬು ಜಗಜೀವನರಾವ್ ರಾಮ್ ಅವರ ಪೂರ್ವಭಾವಿ ಸಭೆಯನ್ನು ಸಹ ಮಾಡಿದ್ವಿ. ಅಂಬೇಡ್ಕರ್ ಅವರ ಜಯಂತಿ ಪೂರ್ವಭಾವಿ ಸಂಬಂಧನೂ ಇವತ್ತು ನಾವು ಸೇರಿವಿ. ಸೊ ತಾವೆಲ್ಲ ಸಲಹೆ ಸೂಚನೆ ಏನೇನು ಕೊಡ್ತೀರ ಅದನ್ನು ನಾವು ಸೇರಿಕೊಂಡು ಮಾಡೋಣ. ಸೊ 12ನೇ ತಾರೀಕಿಂದ ನಮ್ಮದು ನಾಮಿನೇಷನ್ ಚಾಲು ಇದೆ. 12th ಲಕ್ಕಿಲಿ 14ನೇ ತಾರೀಕು ರಜೆ ಇದ್ದೇ ಇರ್ತದೆ. ಅಂಬೇಡ್ಕರ್ ಜಯಂತಿ ಸಂಬಂಧ ರಜೆ ಇರ್ತೈತಿ. ನಾಮಿನೇಷನ್ ಪ್ರೊಸೆಸ್ಗೆ ಏನೂ ತೊಂದರೆ ಆಗಲ್ಲ. ನಮಗಂತೂ ನಾಮಿನೇಷನ್ ಅವತ್ತು ಇರೋದಿಲ್ಲ. ಈಗ ಇನ್ನು ಮೆರವಣಿಗೆ ಮಾಡಿದರೆ ನಮ್ಗೆ ಯಾವುದೇ ರೀತಿ ಕ್ಯಾಂಡಿಡೇಟ್ಗಾಗಲಿ ಪಕ್ಷಗಳಿಗಾಗಲಿ ನಮಗೂ ಯಾವುದೇ ತೊಂದರೆಗಳು ಇರೋದಿಲ್ಲ. ಸೊ ಸಂಡೇನೂ ಇದೆ, ಪ್ಲಸ್ ಅವತ್ತು ಬೈ ಡಿಫಾಲ್ಟ್ ಸೂಟಿನೂ ಇರ್ತದೆ. ಸೂಟಿ ದಿವಸ ನಮ್ಮ ನಾಮಿನೇಷನ್ ಪ್ರೊಸೆಸ್ ಇಲ್ಲ. ನಮ್ಮ ಚುನಾವಣಾ ಪ್ರಕ್ರಿಯೆಗೆ ಯಾವುದೇ ರೀತಿಯಿಂದ ಜಯಂತಿ ಅಡ್ಡ ಬರೋದಿಲ್ಲ. ಅಷ್ಟೇ ಏನು ಇನ್ವಿಟೇಷನ್ ಕಾರ್ಡ್ ನಮ್ಮಿಂದ ಇರೋದಿಲ್ಲ. ಪ್ರತಿ ಸಲ ನಾವೇನು ಆಫೀಷಿಯಲ್ ಇನ್ವಿಟೇಷನ್ ಕಾರ್ಡ್ ಮಾಡ್ತಿದ್ವಲ್ಲ, ಅದು ಇನ್ವಿಟೇಷನ್ ಕಾರ್ಡ್ ಇರೋದಿಲ್ಲ. ಯಾಕಂದರೆ ನಾವು ಮಿನಿಸ್ಟರ್ಸ್ MLA ನಾವು ಅಧಿಕೃತವಾಗಿ ನಾವು ಇನ್ವೈಟ್ ಮಾಡೋಕ್ಕಾಗೋದಿಲ್ಲ. ಇನ್ವಿಟೇಷನ್ ಕಾರ್ಡ್ ಇರೋದಿಲ್ಲ ಒಂದು ನಮ್ಮಿಂದ. ಎರಡನೇದು, ನಮ್ಮ ಕಡೆಯಿಂದ ಆಫೀಷಿಯಲ್ ಮೆರವಣಿಗೆ ನಮ್ಮ ಕಡೆಯಿಂದ ಇರೋದಿಲ್ಲ. ಸೊ ಇವೆರಡು ನಮ್ಮ ಕಡೆಯಿಂದ ಇರೋದಿಲ್ಲ. ಉಳಿದಂತೂ ನೀವು ಮೆರವಣಿಗೆ ಸ್ಟೇಜ್ ಫಂಕ್ಷನ್ನು ತಾವು ಮಾಡ್ಕೊತೀರಿ ಪ್ರತಿ ಸಲ. ಅದೇ ರೀತಿ ತಾವು ಮಾಡ್ಕೊಳ್ರಿ. ಸೊ ಅನಾವಶ್ಯಕ ಏನಾರ ಸಹಾಯ ಸಹಕಾರ ಹೆಲ್ಪ್ ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವರು ನಮ್ಮ ಜೊತೆ ಪ್ರತಿ ಸಲ ಮಾಡಿದಂಗೆ ಸೇರಿಕೊಂಡು ಮಾಡ್ತಾರೆ. ಸೊ ಪ್ರತಿ ಸಲ ಕೋಡ್ ಆಫ್ ಕಂಡಕ್ಟ್ ಇದ್ದರೂ ಸಹ ತಾವೆಲ್ಲ ಸೇರಿ ಸರಳ ಸಾಂಕೇತಿಕವಾಗಿ ನಮ್ಮ ಕಡೆ ಇರ್ತೈತಿ. ಮತ್ತು ತಾವು ಪ್ರತಿ ಸಲ ಮೆರವಣಿಗೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೀರಿ. ಅದೇ ರೀತಿ ತಾವು ಮಾಡ್ಕೋಬೇಕಂತೇಳಿ ನಮ್ಮದು ವಿನಂತಿ ಇದೆ. ಮೆರವಣಿಗೆ ಬರ್ತಾವೆ ಎಲ್ಲ ಕಡೆ ಹೌದು, ನಮ್ಮ ಓಣಿಗಳಿಂದ. ಅದಕ್ಕೆ DG ಪರ್ಮಿಷನ್ ಕೊಡಬೇಕು ನಮ್ಮ ರಿಕ್ವೆಸ್ಟ್. ಒಂದು ಎರಡನೇದು ಟೈಮಿಂಗ್ ಸ್ವಲ್ಪ ಸಡಲ್ ಮಾಡಿ 10 ಗಂಟೆ ಅಂತ ಅದಕ್ಕೆ ಅಷ್ಟಕ್ಕೆ ಲಿಮಿಟೇಷನ್ ಆಗಬೇಕು. 1 ತಾಸು 2 ತಾಸು ಹೆಚ್ಚಿಗೆ ಆದ್ರೂ ಸ್ವಲ್ಪ ಸಹಕಾರ ಕೊಡಬೇಕು. ಮತ್ತು ಕಟೌಟ್ಗಳಿಗೆ 1 ದಿವಸ ಪರ್ಮಿಷನ್. ರಾಜಕೀಯ ಕಟ್ಟಡ ಫ್ಲ್ಯಾಕ್ಸ್ ಅಂಬೇಡ್ಕರ್ ಜನ್ಮೋತ್ಸವ ಶುಭಾಶಯಗಳು ಅಲ್ಲ, ಹೋದ ವರ್ಷನೂ ನಾವು ಎಲ್ಲ ಮಾತಾಡಿಕೊಂಡು ಅಧ್ಯಕ್ಷರು ಮಾಡಿರೋದ್ರಿಂದ ಅವ್ರಿಗೆ ನಾನು ನೇರವಾಗಿ ಅವ್ರ ಹತ್ರ ಹೇಳ್ತೀನಿ. ಅಧ್ಯಕ್ಷರೇ ಅಂದರೆ 2 ವಿಷಯ ಬರೋದು. ಒಂದು ಟೈಮು, ಒಂದು ಸೌಂಡ್ ಬರ್ತದೆ. ಟೈಮ್ ಏನಂದರೆ ನೀವೇ ಯಾವ್ಯಾವ ಎಲ್ಲೆಲ್ಲಿಂದ ಬರ್ತಾರಲ್ಲ ಅವ್ರಿಗೆ ಒಂದೊಂದು ಟೈಮ್ ಫಿಕ್ಸ್ ಮಾಡಿ. ಯಾಕಂತಂದರೆ ಈಗ ಕಮಾನ್ ಹತ್ರ ಎಲ್ಲೂ ಒಂದೇ ಟೈಮಿಗೆ ಬಂದ್ರೂ ಆಗಲ್ಲ. ಸೊ ಒಬ್ಬರಿಗೆ ಒಂದೊಂದು ಟೈಮ್ ಫಿಕ್ಸ್ ಮಾಡಿ. ನೋಡಪ್ಪ, ನೀವು ಇಷ್ಟು ಗಂಟೆಗೆ ಬಂದರೆ ನೀವು ನೆಕ್ಸ್ಟ್ ಇಷ್ಟು ಗಂಟೆಗೆ, ಎಲ್ಲರಿಗೂ ಒಂದು 10 ನಿಮಿಷ ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಆ ಟೈಮ್ ಫಿಕ್ಸ್ ಮಾಡಿ. ಸೊ ಆ ಟೈಮ್ ಅವರೇ ಕೀಪ್ ಮಾಡಲಿ. ಮತ್ತು ಪ್ರತಿಯೊಂದು ಏನಂತಂದರೆ ಎಲ್ಲಿ ಏರಿಯಾದಿಂದ ಬರ್ತಾರೆ ಅವ್ರಿಗೆ ಒಂದೊಂದು ಏನಂದರೆ ವಾಲಂಟಿಯರ್ಸ್ ಮಾಡಿ. ವಾಲಂಟಿಯರ್ಸ್ಗೆ ಏನಂತಾರೆ, ಒಂದು ಯಾವ್ದಾರ ಕಲರ್ ಟಿ ಶರ್ಟ್ ಹಿಂಗೆ ನೀವು ಕಾಣುವಂಗೆ ಹಾಕೊಂಡ್ರೆ ವಾಲಂಟಿಯರ್ಸ್ ಅಂತೇಳಿ. ಸೊ ನಮ್ಮ ಪೊಲೀಸರು ಏನಂದರೆ ಆ ವಾಲಂಟಿಯರ್ಸ್ ಜೊತೆಗೆ ಏನಂತಾರೆ ಆ ಟೈಮ್ನ ಅವರು ನೀವೇನು ಕೊಟ್ಟಿರ್ತೀರಿ ಅದನ್ನು ಕೀಪ್ ಮಾಡಿ ಕರ್ಕೊಂಡ್ಬರ್ತೀವಿ. ಸೊ ಅವಾಗ ಏನಂತಂದರೆ ಸರಳವಾಗಿ ಏನಂದರೆ ಕರೆಕ್ಟಾಗಿ ಎಲ್ಲ ಒಂದೇ ಸೀಕ್ವೆನ್ಸ್ನಾಗ ಬರ್ತಾರೆ. ಈಗೆಲ್ಲ ಒಮ್ಮೆ ಏನಂತಾರೆ ಒಂದು 50 ಗ್ರೂಪ್ಸ್ ಒಂದೇ ಟೈಮಿಗೆ ಬಂದುಬಿಟ್ರೆ ಅಲ್ಲಿ ನಿಮಗೆ ಜಾಮ್ ಆಗ್ತದೆ. ಆಮೇಲೆ ನಮಗೆ ಮುಂದೆ ಕಳ್ಸೋಕ್ಕೆ ಬರಲ್ಲ. ಅದು ಇರೋದೇ ಸಣ್ಣ ರೋಡ್ ಇದೆ, ತಮಗೆ ಗೊತ್ತಿದೆ. ಸೊ ಅದಕ್ಕೆ ಏನಂದರೆ ಎಲ್ಲರೂ ಟೈಮ್ ಕೀಪ್ ಮಾಡಿದ್ರೆ ಆಯಾ ಪ್ರಕಾರ ಪಾಳೆ ಪ್ರಕಾರ ಈಗ ನೀವು ನಂಬರಿಂಗ್ ಕೊಟ್ಬಿಡಿ. 1 ನಂಬರ್ ಇವರು, 2 ನಂಬರ್ ಇವರು, 3 ನಂಬರ್ ಹಿಂಗೆ. ಸೊ 1ನೇ ನಂಬರು ಫಸ್ಟ್ ಇವ್ರು ಬರ್ತಾರೆ, 2ನೇ ನಂಬರು ಇವ್ರು ಬರ್ತಾರೆ, 3ನೇ ನಂಬರು ಇವ್ರು ಬರ್ತಾರೆ. ಸೊ ಅದಕ್ಕೆ ನಾವು ಬೋರ್ಡ್ ಹಾಕ್ಬಿಡ್ತೀವಿ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ವಿ ಎಲ್ಲ ಪ್ರೊಸೆಷನ್ಗೆ. ಸೊ ಬೋರ್ಡ್ ಹಾಕ್ಬಿಡ್ತೀವಿ. 3ನೇ ನಂಬರ್ ಇವರು, ನೋಡಪ್ಪ ನೀನು 3ನೇ ನಂಬರು, ಈಗ 2ನೇದವ್ರು ಅಲ್ಲಿ ಬಂದಿದ್ದಾರೆ, 3ನೇದವ್ರಿಗೆ ಹೋಗಿ, 4ನೇವ್ರು ಹೋಗಿ. ಸೊ ಅವಾಗ ಏನಾಗ್ತದೆ, ಹಿಂದೆ ಮುಂದೇನೋ ಕನ್ಫ್ಯೂಷನ್ ಬರಲ್ಲ. ಆಮೇಲೆ ಟೈಮು ಹೆಚ್ಚು ಕಮ್ಮಿ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ. ಸೊ ಸೀರಿಯಲ್ ಪ್ರಕಾರ ನೀವೇ ಏನಂತಂದರೆ ಕೂತ್ಕೊಂಡ್ಬಿಟ್ಟು ಕಮಿಟಿಯವರು ಒಂದು ನಂಬರ್ ಫಿಕ್ಸ್ ಮಾಡಿ, ಇಂತಿಂಥವ್ರು 1 ನಂಬರ್, 2 ನಂಬರ್, 3 ನಂಬರ್ ಅಂತ ಎಷ್ಟು ಗ್ರೂಪ್ ಆಗ್ತದೆ ಅಷ್ಟು ಗ್ರೂಪಿಗೆ ಅಷ್ಟು ನಂಬರ್ ಕೊಡಿ, ಟೈಮ್ ಒಂದು ಕೊಡಿ, ಮತ್ತು ವಾಲಂಟಿಯರ್ಸ್ ಕೊಡಿ. ಇದು ಇಷ್ಟು ನಿಮ್ಮ ಕಡೆಯಿಂದ ಮಾಡಿ.
ಆಮೇಲೆ ಇನ್ನು ತಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಏನಂತಾರೆ ಸೌಂಡ್ ಏನಿದೆ 100% ನಾವು ಮಾಡಲ್ಲ, 0 ಮಾಡಲ್ಲ. ಇಬ್ರು ಒಪ್ಕೊಂಡು ಏನಂತಾರೆ ಒಂದು ಹಂತದಲ್ಲಿ ನೀವೇನಂತಾರೆ ಮಾಡಿಕೊಂಡು ಅಷ್ಟೇನಂದ್ರೆ ಮಾಡಿ. ಒಂದು ಎರಡನೇದು ಏನಂದ್ರೆ ಒಂದು ನ್ಯಾಯಾಲಯದ ಇದು ಏನು ಹಾಸ್ಪಿಟಲ್ ಏನಿದೆ ಆ ಸರ್ಕಲ್ ಒಂದು, ಮತ್ತೆ ಅಲ್ಲಿ ನ್ಯಾಯಾಧೀಶರುಗಳ ಮನೆಗಳಿದ್ದಾವೆ, ಅಲ್ಲಿ ಈಗ ಸಮಸ್ಯೆ ಆಗಿರುವಂಥದ್ದು. ಸೊ ಆ ಏರಿಯಾ ಒಂದು ಬಿಟ್ಟು ನೀವು ಉಳಿದ ಕಡೆ ಏನಂತಾರೆ ರೂಟ್ಗಳನ್ನ ಮಾಡ್ಕೊಂಡು ಏನಂದ್ರೆ ಮಾಡ್ಕೊಂಡು ಹೋಗಿ, ಅದ್ರ ಬಗ್ಗೆ ಏನು ಸಮಸ್ಯೆ ಆಗಲ್ಲ. ಈಗ